ಹಾಗೆ ಈ ಬಿಕ್ಲು ಶಿವು ಹತ್ಯೆಯ ಮತ್ತಷ್ಟು ರೋಚಕ ಕಹಾನಿ ಬಯಲಾಗ್ತಾ ಇದೆ. ಬಿಕ್ಲು ಹತ್ಯೆಗೆ ಹುಡುಗರನ್ನ ರೆಡಿ ಮಾಡಿಕೊಂಡಿದ್ದಂತಹ ಆರೋಪಿ ಕಿರಣ್ ಬಿಕ್ಲು ಶಿವ ಕೊಲೆಯಲ್ಲಿ ರೌಡಿ ಶೀಟರ್ ಪ್ಯಾಟ್ರಿಕ್ ಪಾತ್ರ ಕೂಡ ಈಗ ಹೊರಬರ್ತಾ ಇದೆ. ಯಾಕಂದ್ರೆ ಹುಡುಗರನ್ನ ಕರೆತರೋದಕ್ಕೆ ಈ ಕಿರಣ್ ಪ್ಯಾಟ್ರಿಕ್ಗೆ ಹೇಳಿರ್ತಾನೆ, ಒಬ್ಬನನ್ನ ಹೊಡಿಬೇಕು, ಒಳ್ಳೆ ಹುಡುಗರು ಬೇಕು ಅಂತ ಹೇಳಿದ್ದಂತೆ. ಕನ್ನಡದ ಅಥವಾ ಲೋಕಲ್ ಹುಡುಗರು ಬೇಡ ಅಂತ ತಿಳಿಸಿದ್ದಂತೆ. ಹೀಗಾಗಿ ತಮಿಳು ಹುಡುಗರ ವ್ಯವಸ್ಥೆ ಮಾಡಿರ್ತಾನೆ ಈ ಪ್ಯಾಟ್ರಿಕ್. ಹಣ ಕೊಟ್ಟು ಕೇಸ್ ನೋಡ್ಕೊಳ್ತೀವಿ ಎನ್ನುವಂತಹ ಆಮಿಷ ಕೂಡ ಒಡ್ಡಿದ್ದ ಕಿರಣ್. ಈ ಕೊಲೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ತಯಾರಿ ಇತ್ತು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ಯಾಟ್ರಿಕ್ ಎನ್ನುವಂತಹ ವ್ಯಕ್ತಿಗೆ ಕಿರಣ್ ಒಂದಿಷ್ಟು ಹುಡುಗರು ಬೇಕು ಒಬ್ಬನನ್ನ ಹೊಡೆಯೋದಕ್ಕೆ ಅಂತ ಹೇಳಿಕೆ ಕೊಟ್ಟಿರ್ತಾನೆ. ಆತನಿಗೆ ಒಂದಿಷ್ಟು ಆಮಿಷ ಒಡ್ಡಿರ್ತಾನೆ, ಹಣ ಕೊಟ್ಟು ಕೇಸ್ ನೋಡ್ಕೊಳ್ತೀನಿ, ವ್ಯವಸ್ಥೆ ಮಾಡು, ಲೋಕಲ್ ಹುಡುಗರು ಬೇಡ ಅಂದಿರ್ತಾನೆ. ಪ್ಯಾಟ್ರಿಕ್ ಹೇಳಿದಂತೆ ಭೀಕರವಾಗಿ ಆ ಗ್ಯಾಂಗ್ ಹತ್ಯೆ ಮಾಡ್ತಾರೆ. ಬಿಕ್ಲು ಶಿವನನ್ನ ಹತ್ಯೆ ಮಾಡ್ತಾರೆ ಪ್ಯಾಟ್ರಿಕ್ನ ಸಹಚರರು. ಈ ಬಗ್ಗೆ ವಿಚಾರಣೆ ವೇಳೆ ಬಾಯಿ ಬಿಟ್ಟಿದ್ದಾರೆ ಆರೋಪಿಗಳಾದ ಅರುಣ್, ನವೀನ್. ಪ್ಯಾಟ್ರಿಕ್ ಹೇಳಿದಂತೆ ಬಂದು ಮಚ್ಚು ಬೀಸಿ ಹೊಡೆದಿದ್ದೀವಿ, ನಮಗೂ ಈ ಕೊಲೆಯಾದವನ ನಡುವೆನೂ ಯಾವ ದ್ವೇಷವೂ ಇಲ್ಲ. ಪ್ಯಾಟ್ರಿಕ್ ಹೇಳ್ದ, ನಾವು ಹೊಡೆದ್ವಿ ಅನ್ನೋದು ಇವರು ವಿಚಾರಣೆ ವೇಳೆ ಬಹಿರಂಗಗೊಳಿಸಿರುವಂತಹ ಸತ್ಯ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಗ್ಗ ಸೇರಿ ಹಲವರಿಗಾಗಿ ಖಾಕಿ ಪಡೆ ಶೋಧ ಕಾರ್ಯ ನಡೆಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಬಿಕ್ಲು ಶಿವ ಹತ್ಯೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಈ ಪ್ಯಾಟ್ರಿಕ್ ಅಂಡ್ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಇದೆ ಅಂತ? ಪ್ರಕರಣ ಈಗ ಮುಖ್ಯವಾಗಿ ಈಗಾಗಲೇ ಬಿಕ್ಲು ಶಿವ ಕೊಲೆ ಪ್ರಕರಣವನ್ನ ಪೊಲೀಸರು ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಇದೆಲ್ಲ 5 ಜನ ಮತ್ತೆ ಈಗ ಮತ್ತಿಬ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಮುಖ್ಯವಾಗಿ ಇಲ್ಲಿ ಇವತ್ತು ಅರೆಸ್ಟ್ ಮಾಡಿದವರು ಇವರು ನೇರವಾಗಿ ಆತನಿಗೆ ಅಟ್ಯಾಕ್ ಮಾಡಿದವರು. ಇವ್ರಿಗೆ ಶಿವಗಾಗ್ಲಿ ಯಾವುದೇ ರೀತಿಯ ದ್ವೇಷ ಇರೋದಿಲ್ಲ. ಇವ್ರು ಏನಿದ್ರು ಕೂಡ ಜಸ್ಟ್ ಸುಪಾರಿ ತರ ಒಂದು ಅವ್ರಿಗೆ ಯಾವ ರೀತಿ ಅದನ್ನ ಈಗ ಪೊಲೀಸರು ತನಿಖೆ ಮಾಡ್ತಾ ಇದಾರೆ, ಯಾವ ತರ ಇವ್ರು ಒಪ್ಕೊಂಡು ಬಂದ್ರು ಅಂತ. ಈಗ ಸಂಬಂಧಪಟ್ಟಂತೆ ಕೇವಲ 1.5 ತಿಂಗಳು ಹಿಂದೆನೂ ಕೂಡ ಕಂಪ್ಲೀಟ್ ಮಾನಿಟರ್ ಮಾಡ್ತಾ ಇದ್ರು. ಆತನ ಶೋನ ಮೂವ್ಮೆಂಟ್ಸ್ ಇರ್ಬೋದು, ಆತನ ಮನೆ ಹತ್ರ ವಾಚ್ ಮಾಡೋದು, ಪ್ರತಿದಿನ ಕೂಡ ಅವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಯಾರ ಹತ್ರ ಸಂಪರ್ಕ ಮಾಡ್ತಾನೆ, ಎಲ್ಲವನ್ನೂ ಕೂಡ ಮಾನಿಟರ್ ಮಾಡ್ತಾ ಇದ್ರು. ಅಂದ್ರೆ ಈಗಾಗಲೇ ಈತನನ್ನು ಹೊಡಿಬೇಕು ಅಂತ 2 ಮಂತ್ಸ್ ಹಿಂದೆನೆ ಸ್ಕೆಚ್ ಹಾಕಿರುವಂತದ್ದು ಈಗ ನಿಧಾನವಾಗಿ ಹೊರಗಡೆ ಬರ್ತದೆ. ಮತ್ತೆ ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬೈರತಿ ಬಸವರಾಜ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಇಂಟ್ರಾಗೇಷನ್ ಮಾಡಿದ್ರು. ಮತ್ತೆ ಆತನನ್ನ ಬುಧವಾರ ಮತ್ತೆ ಬರಕ್ ಹೇಳಿದ್ದಾರೆ. ಇನ್ನು ಉಳಿದಂತೆ ಈ ಪ್ರಕರಣದ ಪ್ರಮುಖ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಅಂತ ಏನಿರ್ತಾನೆ, ಆತ ಈಗಾಗಲೇ ತಮಿಳುನಾಡಿನಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಅನ್ನೋ ಒಂದು ವಿಚಾರ ಬಂದಿದೆ. ಪೊಲೀಸರ ತಂಡ ಕೂಡ ಈಗಾಗಲೇ ಆತನಿಗಾಗಿ ಶೋಧ, ಯಾಕೆಂದ್ರೆ ಆತ ಏನಾರ ಸಿಕ್ಕಿದ್ರೆ ಕಂಪ್ಲೀಟ್ ಆಗಿ ಇಡೀ ಈ ಒಂದು ಕೃತ್ಯ ಏನೇನಾಯ್ತು, ಯಾವಾಗಿಂದ ರೆಡಿ ಆಯ್ತು, ಏನ್ ವಿಚಾರ ಎಲ್ಲವೂ ಕೂಡ ಬಹಿರಂಗ ಆಗುತ್ತೆ. ನಂತರ ಆತನ ಕನೆಕ್ಷನ್ಸ್ ಎಲ್ಲೆಲ್ಲಿ ಹೋಗಿದೆ ಅನ್ನೋದನ್ನು ಕೂಡ ಈಗ ಹಂತವಾಗಿ ಗೊತ್ತಾಗಿದೆ. ಈಗ ಸದ್ಯಕ್ಕೆ ಪೊಲೀಸರು ಈಗ ಹೊಡೆದವ್ರದ್ದು ಮತ್ತೆ ಅಲ್ಲಿ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದು ಕಂಪ್ಲೀಟ್ ಆಗಿ ಮಾಡಿದವ್ರು ಎಲ್ಲವೂ ಕೂಡ ಮಾಹಿತಿ ತಗೊಂಡಿದ್ದಾರೆ. ಇನ್ನು ಉಳಿದಂತೆ ಇನ್ನ ಹೊರಗಡೆ ನಿಂತ್ಕೊಂಡು, ಅಂದ್ರೆ ಇವರೆಲ್ಲವೂ ಕೂಡ ಇನ್ವಾಲ್ವ್ ಆಗಿದೆ, ಇನ್ನು ಹೊರಗಡೆ ನಿಂತ್ಕೊಂಡು ಇವ್ರಿಗೆಲ್ಲರೂ ಕೂಡ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇನ್ನ ಮುಂದಿನ ಹಂತದಲ್ಲಿ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ.